ಗಾಬರಿ ಆಗ್ಬೇಡಿ ಅಮ್ಮ. ನನ್ನ ನೋಡಿ, ದಯವಿಟ್ಟು ನೀವು ಗಾಬರಿ ಆಗ್ಬೇಡಿ. ಯಾವಾಗಿಂದ ಇದ್ದೀರಾ? ಯಾವಾಗೆಲ್ಲ ಮಾಡಿರೋದು ಏನಿದ್ದಲ್ಲ ನೋಡಿ. ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಹೋಗಿ ನಿಮ್ಮನ್ನ ಮನೆಗೆ ಬಿಡ್ತೀನಿ. ಯಾರಮ್ಮ? ಯಾರು ಸಾಯಿಸ್ತಾರೆ? ನಾನು ಹೇಳದಲ್ಲ ಹೋಗು ಅಂತ. ನಿನ್ನ ಜೊತೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹೋಗೋದಕ್ಕೆ ನಾನು ಖಂಡಿತ ಬರಲ್ಲ. ನೋಡಿ, ಈಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಹೋಗೋಣ. ಬನ್ನಿ ಬನ್ನಿ. ಬಿಚ್ಚಬೇಡ, ಸಾಯಿಸ್ಬಿಡ್ತದೆ. ಅಮ್ಮ, ಯಾರೂ ಸಾಯಿಸಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ಇದು ನಮ್ಮನೆ. ನಿಮ್ಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಬನ್ನಿಮ್ಮ, ಹೋಗೋಣ. ಯಾರು ಬಂದ್ರು ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮನೆ. ಎಂಥವರೇ ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಮ್ಮ. ನಾನು ಅದಕ್ಕೆ ಬಿಡೋದಿಲ್ಲ. ನೋಡಿ, ಇದೆಲ್ಲ ನಾನು ಬಿಚ್ತೀನಿ. ಬನ್ನಿ ಹೋಗೋಣ. ಯಾಕೆ ಇವ್ರು ಇಷ್ಟೊಂದು ಭಯ ಪಡ್ತಿದ್ದಾರೆ? ಇವ್ರು ನಮ್ಮ ಮನೇಲಿ ಇದ್ದಾರೆ ಅಂದರೆ ಖಂಡಿತ ಜಯಂತ್ ಅವ್ರಿಗೆ ಗೊತ್ತಿರಲೇಬೇಕು. ಬದಲಾಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲದಾಗೆ ಇಂಥ ಕೆಲಸ ಎಲ್ಲ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಬದಲಾಗಿಲ್ಲ, ಯಾವತ್ತೂ ಬದಲಾಗಲ್ಲ. ನೋಡು ನೋಡು, ನೀನು ಹೇಳ್ಬೇಡ. ಹೋಗು. ಯಾಕೆ ಇವ್ರು ಹೇಳಿದ್ದನ್ನ ಹೇಳ್ತಿದ್ದಾರೆ? ಇವ್ರಲ್ಲಿ ಯಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಇವ್ರ ಮನೆ ಎಲ್ಲಿದೆ ಅಂತಲೂ ಹೇಳ್ತಿಲ್ಲ. ಗೊತ್ತಾಗಿದ್ರೆ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು. ಏನು ಮಾಡೋದು? ಏನಾದರೂ ಆಗಲಿ, ಅವ್ರನ್ನ ಇಲ್ಲಿ ಕರ್ಕೊಂಡು ಹೋಗೋದೇ ಒಳ್ಳೇದು. ಅಮ್ಮ ನೋಡಿ, ನೀವು ಇಲ್ಲೇ ಕೂತಿರ್ಬೇಕು. ನಾನು ಹೋಗಿ ಬರ್ತೀನಿ. ಬೇಡಿಮ್ಮ, ನಾನು ಖಂಡಿತ ಬರ್ತೀನಿ. ನೀವು ಹೆದರಬೇಡಿ. ಇಷ್ಟೊತ್ತಾಯಿತು, ಅಣ್ಣ ಯಾಕಿನ್ನೂ ಕಾಲ್ ಮಾಡಿಲ್ಲ? ನಾನೇ ವಿಚಾರಿಸ್ತೀನಿ. ಹೇಳಿ ನೀಲು. ಅಣ್ಣ ಏನಾಯಿತು? ನೀನು ಅಂದ್ಕೊಂಡಾಗೆ ಆಯಿತಾ? ಇಲ್ಲ ನೀಲು, ನಾನು ಡಾಕ್ಟ್ರ್ ಮೀಟ್ ಮಾಡಬೇಕು ಅನ್ನೋಷ್ಟರಲ್ಲೇ ಅವ್ರು ಒಳಗೆ ಹೋಗ್ಬಿಟ್ರು. ಈಗ ಡಾಕ್ಟ್ರು ಕೌನ್ಸ್ಲಿಂಗ್ ಮುಗಿಸಿ ಮಾತ್ರೆ ಬರ್ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ನೀನೇ ಹೇಳಿ ನೀಲು. ಅಣ್ಣ, ಹಾಲು ಮೊಸರು ನಿನ್ನ ಕೈಲೇ ಇರುವಾಗ ಹೆಪ್ ಮಾಡೋದಕ್ಕೆ ಯಾಕಣ್ಣ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೆಯಾ? ನೋಡು, ಅವನೀಗ ಮೆಡಿಸಿನ್ಸ್ ತೊಗೊಳಕ್ಕೆ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾನೆ. ಅವನಲ್ಲಿ ತಲುಪೋಕ್ಕೆ ಮುಂಚೆನೇ ನೀನು ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಮಾತ್ರೆಗಳನ್ನ ಬದಲಾಯಿಸಿ ಕೊಡೋದಕ್ಕೆ ಹೇಳು.